Good morning students, welcome to another session of the physics class. In the previous class, we were learning about average speed and instantaneous speed, also average velocity and instantaneous velocity, and we learned some numericals on those quantities. So now we will continue with some other concepts, that is beautiful concept acceleration. ಇದು ನೀವು ಆಲ್ರೆಡಿ ಕಲ್ತಿದ್ದೀರಿ. ಇದನ್ನು ಯಾಕೆ ಹಂಗೆ ಹೇಳ್ತೀನಿ ನಾನು ಆಲ್ರೆಡಿ ಕಲ್ತಿದ್ದೀರಿ ಅಂತಂದರೆ ಬಿಕಾಸ್ ನೀವು 9th ಸ್ಟ್ಯಾಂಡರ್ಡಲ್ಲಿ ಮೋಷನ್ ಇನ್ ಸ್ಟ್ರೇಟ್ ಲೈನನ್ನು ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದೀರಿ. ಇದು ಒಂಥರ ನಿಮಗೆ ರಿವಿಷನ್ ಇದ್ದಂಗೆ. ಸೊ ಆಕ್ಸಲರೇಷನ್, so now in today's class we have to learn about the quantity or the physical quantity acceleration. ಏನು acceleration ಅಂತಂದರೆ how do you measure acceleration, in what parameters do we measure acceleration, how do we calculate acceleration, types ಅದು ಹೇಗಿರುತ್ತೆ ಅಂತ ಹೇಳಿ ನಾವು ಇವತ್ತಿನ ಕ್ಲಾಸಲ್ಲಿ ಕಲಿತೀವಿ ಆಯಿತಾ. ಸೊ ಏನು ಇದೆ acceleration ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ we take one example. ಏನು ಎಕ್ಸಾಂಪಲ್, ಸಪೋಸ್ there is a vehicle or say car ಇದೆ ಅಂದ್ಕೊಳ್ಳಿ. ಒಂದು that car is moving with a velocity say 50 km/h ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇದೆ. ಸೊ ಆಫ್ಟರ್ 10 ಸೆಕೆಂಡ್ ಅಥವಾ ಆಫ್ಟರ್ 10 ಮಿನಿಟ್ಸನ್ನು ನೋಡಿದ್ದೀರಿ ಅಂದ್ಕೊಳ್ಳಿ. ಸೊ ಅಲ್ಲಿ ಸ್ಟಿಲ್ ಇಟ್ ಈಸ್ ಮೂವಿಂಗ್ ವಿತ್ ಅ ವೆಲಾಸಿಟಿ 15 km/h. ಸೊ ಈಸ್ ದೇ ಎನಿ ಚೇಂಜ್ ಆಫ್ ವೆಲಾಸಿಟಿ ಹಿಯರ್, ಡು ವಿ ಅಬ್ಸರ್ವ್? ಓಕೆ, ಸೊ ಅದನ್ನು ಥಿಂಕ್ ಮಾಡಿ. ವೆಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಲೆಟ್ ಅಸ್ ಟೇಕ್ ಅ ಪ್ಲೇನ್. ಆ ಪ್ಲೇನ್ ಏನಾಗ್ತಿದೆ, ಟ್ರಾವೆಲ್ ಆಗ್ತಿದೆ ವಿತ್ ಅ ವೆಲಾಸಿಟಿ 1000 km/h. ಸೊ ಆಫ್ಟರ್ ಸರ್ಟೇನ್ ಟೈಮ್ ನೋಡಿದಾಗ ಅಗೇನ್ ಇಟ್ ಈಸ್ ಕಂಟಿನ್ಯೂಯಿಂಗ್ ವಿತ್ ದ ಸೇಮ್ ವೆಲಾಸಿಟಿ 1000 km/h. ಸೊ ಈ ಎರಡು ಕೇಸಲ್ಲಿ ವಿಚ್ ಕೇಸ್ ಶೋಸ್ ಆಕ್ಸಲರೇಷನ್? ಇದ್ರಾಗ ಯಾವ ಎಕ್ಸಾಂಪಲ್ ಆಕ್ಸಲರೇಷನ್ ಅನ್ನು ತೋರಿಸುತ್ತೆ ಹೇಳಿ? ಇಸ್ ದಿಸ್ ಒನ್ ಆರ್ ದಿಸ್ ಒನ್? ಸೊ ಇದು ಸಹ ಆಕ್ಸಲರೇಷನ್ ಅನ್ನು ತೋರಿಸ್ತಿಲ್ಲ, ಇದು ಸಹ ಆಕ್ಸಲರೇಷನ್ ಅನ್ನು ತೋರಿಸಿಲ್ಲ. ಯಾಕೆ? ಬಿಕಾಸ್ ಆಫ್ಟರ್ ಸರ್ಟೇನ್ ಇಂಟರ್ವಲ್ ಆಫ್ ಟೈಮ್ ಇಲ್ಲೇನಾಗಿದೆ, ವೆಲಾಸಿಟಿ ಸೇಮ್ ಇದೆ, ವೆಲಾಸಿಟಿ ಏನಾಗಿಲ್ಲ, ಚೇಂಜ್ ಆಗಿಲ್ಲ. ಇಲ್ಲಿ ನೋಡಿ 1000 km/h ಸೇಮ್ ಏನು ವೆಲಾಸಿಟಿನ ಅದು ಮೇಂಟೈನ್ ಮಾಡಿದಿದೆ. ಸೊ ಇಲ್ಲಿ ಚೇಂಜ್ ಆಫ್ ವೆಲಾಸಿಟಿ ಆಗಿಲ್ಲ. ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಫ್ ವೆಲಾಸಿಟಿ ಆಗಬೇಕು. ಅವಾಗ ಅದಷ್ಟೇ ನಾವು ಏನಂತ ಹೇಳ್ಬೋದು, ದ್ಯಾಟ್ ವೆಹಿಕಲ್ ಹ್ಯಾಸ್ ಗಾಟ್ ಇಟ್ಸ್ ಆಕ್ಸಲರೇಷನ್. ಅವಾಗಷ್ಟೇ ನಾವು ಆಕ್ಸಲರೇಷನ್ ಎಕ್ಸಿಸ್ಟ್ ಅಂತ ಹೇಳಬಹುದು. ಅರ್ಥ ಆಯ್ತಲ್ಲ? ಸೊ ಒಂದು ಆಕ್ಸಲರೇಷನ್ ಎಕ್ಸಿಸ್ಟ್ ಆಗ್ತಿದೆಯೋ ಅಥವಾ ಇಲ್ಲ ಅಂತ ಹೇಳಬೇಕಂತಂದರೆ ವಾಟ್ ಡು ವಿ ಹ್ಯಾವ್ ಟು ಅಬ್ಸರ್ವ್? ವಿ ಶುಡ್ ನೋ ವೆದರ್ ದೇರ್ ಇಸ್ ಎ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಗ್ತಿದೆಯೋ ಇಲ್ಲ ಅಂತ ಹೇಳಿ ನೋಡಬೇಕು. ವೆಲಾಸಿಟಿ ಸೇಮ್ ಇತ್ತು ಆಫ್ಟರ್ ಸರ್ಟೇನ್ ಇಂಟರ್ವಲ್ ಆಫ್ ಟೈಮ್ ಅಂತಂದರೆ ಆ ಬಾಡಿಗೆ ಆಕ್ಸಲರೇಷನ್ ಸಿಕ್ಕಿಲ್ಲ ಅಂತ ಹೇಳಿ ಆಯಿತಾ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡುವ. ಸೇ ಒಂದು ಬಾಡಿ ಇದೆ ಅಥವಾ ಒಂದು ಕಾರ್ ಇದೆ, ಅದು ಒಂದು ಪೊಸಿಷನಿಂದ ಏನಾಗಿದೆ, ಇಟ್ ಹ್ಯಾಸ್ ಸ್ಟಾರ್ಟೆಡ್ ಟ್ರಾವೆಲಿಂಗ್. ಸೊ 0 ಸೆಕೆಂಡಿಗೆ ಇದು ಸ್ಟಾರ್ಟ್ ಆಗಿದೆ. ಅವಾಗ ಇನಿಷಿಯಲ್ ವೆಲಾಸಿಟಿ 0 m/s ಇತ್ತು. ಆಫ್ಟರ್ ಸರ್ಟೇನ್ ಇಂಟರ್ವಲ್ ಆಫ್ ಟೈಮ್ ಸೇ ಫಾರ್ ಎಕ್ಸಾಂಪಲ್ 5 ಸೆಕೆಂಡ್ಸಲ್ಲಿ ಅದ್ರದ್ದು ವೆಲಾಸಿಟಿ ಎಷ್ಟಿದೆ ಅಂದ್ಕೊಳ್ಳಿ, 10 m/s ಆಗಿದೆ ಆಯಿತಾ. ಸೊ ಇನ್ನೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡುವ. ಒಂದು ಕಾರ್ ಇದೆ. ಸೊ ದ್ಯಾಟ್ ಕಾರ್ ಈಸ್ ಟ್ರಾವೆಲಿಂಗ್ ವಿತ್ ಅ ಸ್ಪೀಡ್ ಆಫ್ 30 km/h ಆಯಿತಾ. ಸೊ ಅದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇದೆ ವಿತ್ ಸ್ಪೀಡ್ ಆಫ್ 30 km/h. ಸೊ ನೆಕ್ಸ್ಟ್ ಒಂದು ಅದೇನು ಮಾಡ್ತೈತೆ, ಟರ್ನ್ ತಗೊಳ್ತೈತಿ. ರೈಟ್ ಡೈರೆಕ್ಷನಲ್ಲಿ ಏನಾಗ್ತಿದೆ, ಅದು ಟರ್ನ್ ತಗೊಳ್ತಿದೆ. ಸೊ ಟರ್ನ್ ಆದಮೇಲೆ ಏನಾಯಿತು, ಇಲ್ಲಿ ಅಗೇನ್ ಅದನ್ನು ಆ ಸ್ಪೀಡನ್ನು ಮೇಂಟೈನ್ ಮಾಡಿದೆ. ಎಷ್ಟು ಸ್ಪೀಡನ್ನು? 3 km/h ಅಷ್ಟು ಸ್ಪೀಡನ್ನು ಅದು ಮೇಂಟೈನ್ ಮಾಡಿದೆ. ಸೊ ಆಫ್ಟರ್ ಟರ್ನಿಂಗ್ ಅಗೇನ್ ಏನಾಗ್ತಿದೆ, ಅದು 30 km/h ಏನಾಗ್ತಿದೆ, ಮುಂದೆ ಕಂಟಿನ್ಯೂ ಆಗ್ತಿದೆ, ಟ್ರಾವೆಲ್ ಮಾಡ್ತಿದೆ. ಸೊ ಈ ಎರಡು ಕೇಸಲ್ಲಿ ಯಾವುದಕ್ಕೆ ಆಕ್ಸಲರೇಷನ್ ಇದೆ, ಯಾವುದಕ್ಕೆ ಆಕ್ಸಲರೇಷನ್ ಇಲ್ಲ ಅಂತ ಹೇಳಿ. ಓಕೆ, ಐ ಹೋಪ್ ಯು ಹ್ಯಾವ್ ಗಾಟ್ ದಿ ಐಡಿಯಾ. ಸೊ ಇನ್ ದಿಸ್ ಕೇಸ್ ಸಿ ಟೈಮ್ ಚೇಂಜ್ ಆಗ್ತಿದೆ, ಬಟ್ ಅಲಾಂಗ್ ವಿತ್ ದ್ಯಾಟ್ ವೆಲಾಸಿಟಿ ಈಸ್ ಆಲ್ಸೋ ಚೇಂಜಿಂಗ್. ಸೊ ವೆಲಾಸಿಟಿ ಚೇಂಜ್ ಆಗಿದೆ. ಸೊ ಇಲ್ಲಿ ಆಕ್ಸಲರೇಷನ್ ಎಕ್ಸಿಸ್ಟ್ ಆಗ್ತಿದೆ. ಇಲ್ಲಿ ನೋಡಿ ದ ಸ್ಪೀಡ್ ಈಸ್ ಸೇಮ್.
ಬಟ್ ಡೈರೆಕ್ಷನ್ ಈಸ್ ಚೇಂಜಿಂಗ್. ಸೊ ಇಲ್ಲಿ ನಾವು ಆಕ್ಸಲರೇಷನಿಗೆ ಬೇಸಿಕಲಿ ಏನಂತ ಕನ್ಸಿಡರ್ ಮಾಡ್ತೀವಿ, ವೆಲಾಸಿಟಿ ಡಿಪೆಂಡೆಂಟ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ವೆಲಾಸಿಟಿ ಅಂತಂದರೆ ಏನು? ವೆಲಾಸಿಟಿ ಈಸ್ ದಿ ಕಾಂಬಿನೇಷನ್ ಆಫ್ ಸ್ಪೀಡ್ ಆ್ಯಂಡ್ ಡೈರೆಕ್ಷನ್. ಇದನ್ನು ನೆನ್ಪಿಟ್ಕೋಬೇಕು ನೀವು. ವೆಲಾಸಿಟಿ ಅಂತ ನಾವು ಹೇಳ್ತಿದ್ದೀವಿ ಅಂತಂದರೆ ಹಿಯರ್ ವಿ ಹ್ಯಾವ್ ಕನ್ಸಿಡರ್ಡ್ ಸ್ಪೀಡ್ ಅಲಾಂಗ್ ವಿತ್ ಇಟ್ಸ್ ಡೈರೆಕ್ಷನ್. ದೋ ಇಟ್ ಹ್ಯಾಸ್ ಗಾಟ್ ದ ಸೇಮ್ ಸ್ಪೀಡ್ ಬಟ್ ದ ಡೈರೆಕ್ಷನ್ ಹ್ಯಾಸ್ ಚೇಂಜ್ ಅಂತಂದರೆ ಇದೇನು ಒಂದು ವೆಲಾಸಿಟಿ ಅಂತಲೇ ಕನ್ಸಿಡರ್ ಮಾಡೋದು. ಸೊ ವೆಲಾಸಿಟಿ ಇದೆ ಅಂತಂದರೆ ಆಬ್ವಿಯಸ್ಲಿ ಹಿಯರ್ ಆಲ್ಸೋ ಆಕ್ಸಲರೇಷನ್ ಅಕ್ಕರ್ಸ್. ಸೊ ತಿಳಿತಲ್ಲ ನಿಮಗೆ ಆಕ್ಸಲರೇಷನ್ ಯಾವ ಕೇಸಲ್ಲಿ ನಾವು ಅಬ್ಸರ್ವ್ ಮಾಡ್ತಿದ್ದೀವಿ, ಯಾವ ಕೇಸಲ್ಲಿ ಅಬ್ಸರ್ವನ್ನು ಮಾಡೋದಿಲ್ಲ ಅಂತ ಹೇಳಿ, ಆಯಿತಾ? ಸೊ ಇವಾಗ ವಿತ್ ಸರ್ಟನ್ ಎಕ್ಸಾಂಪಲ್ ವಿ ವಿಲ್ ಲರ್ನ್ ಸಮ್ ಮೋರ್ ಥಿಂಗ್ಸ್ ಅಬೌಟ್ ದಿ ಆಕ್ಸಲರೇಷನ್. Suppose we have an object at the position this at a time 0 second it is having 0 velocity, 0 meter per second. After certain time say again after 10 second we can say it has got a velocity that is 10 meter per second, or if you are getting confused with the numbers we will take after 2 seconds. Okay, ಸೊ 2 ಸೆಕೆಂಡ್ಸಲ್ಲಿ ಏನಾಗಿದೆ, ಅದರದ್ದು ವೆಲಾಸಿಟಿ ಏನಾಗಿದೆ, ಇವಾಗ ಚೇಂಜ್ ಆಗಿದೆ. ಸೊ ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು? 0 ಮೀಟರ್ ಪರ್ ಸೆಕೆಂಡ್ ಇತ್ತು. ನೆಕ್ಸ್ಟ್ ಇವಾಗ ಫೈನಲ್ ಪೊಸಿಷನಿಗೆ ಬಂದಿದಲ್ಲ ಆಬ್ಜೆಕ್ಟ್ ಟ್ರಾವೆಲ್ ಮಾಡಿ ಅದಕ್ಕೆ ಫೈನಲ್ ಪೊಸಿಷನಿಗೆ ಬಂದ ಮೇಲೆ ಎಷ್ಟು ಟೈಮ್ ನಂತರ? 2 ಸೆಕೆಂಡ್ಸ್ ನಂತರ ಅದರದ್ದು ವೆಲಾಸಿಟಿ ಎಷ್ಟಿದೆ? 10 ಮೀಟರ್ ಪರ್ ಸೆಕೆಂಡ್ ಇದೆ. ಆಗಿದ್ರೆ ಇಟ್ ಮೀನ್ಸ್ ದ್ಯಾಟ್ ದೇರ್ ಈಸ್ ಎ ಚೇಂಜ್ ಆಫ್ ದಿ ವೆಲಾಸಿಟಿ ಆಫ್ ದ ವೆಹಿಕಲ್ ಆರ್ ದ body or the point object what we have taken. So there is a change of the velocity with respect to what? With respect to time. So can we say acceleration in this case to be equal to change in velocity, that is 10 minus 0. It was 10 at the final position and 0 at the beginning, and the change of time that is 2 second minus 0 second. 0 second means initial time and 3D. So 2 minus 0, or can be generally write as 10 by 2 as 5 meter per second divided by second. ಈ ಥರ ಬರಿಬಹುದಾ? ಬರಿಬಹುದು. ಯಾಕಂತಂದರೆ ಇಲ್ಲಿ ಚೇಂಜ್ ಆಫ್ ವೆಲಾಸಿಟಿ ಆಗ್ತಿದೆ, ಇಲ್ಲಿ ಚೇಂಜ್ ಆಫ್ ಟೈಮ್ ಆಗ್ತಿದೆ. ಸೊ ಚೇಂಜ್ ಇನ್ ವೆಲಾಸಿಟಿ divided by change in time. Consider ಮಾಡಬಹುದಾ? So acceleration can be considered as the change in velocity in change in time, or acceleration can be defined as rate of change of velocity with respect to time. How we can define acceleration? It is the rate of change of velocity with respect to time. ಸೊ ಟೈಮ್ ಚೇಂಜ್ ಅಂದಂಗೆ ವೆಲಾಸಿಟಿ ಚೇಂಜ್ ಆಗ್ತಿದೆ ಅಂತಂದರೆ ಆಕ್ಸಿಲರೇಷನ್ ಏನಾಗುತ್ತೆ? ಅಕ್ಕರ್ ಆಗುತ್ತೆ. ಅದು ಕಾನ್ಸ್ಟಂಟ್ ಇರ್ತೈತೋ, ವೇರಿಯಬಲ್ ಇರ್ತೈತೋ, ಅಥವಾ ಝೀರೋ ಇರ್ತೈತೋ, ದಟ್ ಈಸ್ ಸೆಕೆಂಡರಿ. ಫಸ್ಟ್ ಆಕ್ಸಿಲರೇಷನ್ ಅಂತಂದರೆ ಏನು? ಒಂದು ಆಬ್ಜೆಕ್ಟಿಂದು ಅಥವಾ ಒಂದು ವೆಹಿಕಲಿಂದು ವೆಲಾಸಿಟಿ ಚೇಂಜ್ ಆಗ್ತಿದೆ ಅಂತಂದರೆ, ಕಾನ್ಸ್ಟೆಂಟ್ ಅದು ವೆಲಾಸಿಟಿ ಮೇಂಟೈನ್ ಮಾಡ್ತಿಲ್ಲ ಅಂತಂದರೆ ದ್ಯಾಟ್ ಆಬ್ಜೆಕ್ಟ್ ದ್ಯಾಟ್ ವೆಹಿಕಲ್ ಈಸ್ ಹ್ಯಾವಿಂಗ್ ಸರ್ಟೇನ್ ವ್ಯಾಲ್ಯೂ ಆಫ್ ಆಕ್ಸಲರೇಷನ್. ಮತ್ತು ನೀವು ವೆಹಿಕಲ್ ಫಾಸ್ಟ್ ಆಗ್ತಿದೆ ಅಂತಂದರೆ ಆಕ್ಸಲರೇಷನ್ ಇದೆ, ಸ್ಲೋ ಆಗ್ತಿದೆ ಅಂತಂದರೆ ಆಕ್ಸಲರೇಷನ್ ಇಲ್ಲ ಅಂತ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಫಾಸ್ಟ್ ಸ್ಲೋಗೆ ಇಲ್ಲಿ ಆಕ್ಸಲರೇಷನಿಗೆ ಸಂಬಂಧ ಇರೋದಿಲ್ಲ. ವೆಲಾಸಿಟಿ ಚೇಂಜ್ ಆಗ್ತಿದೆ ಅಂತಂದರೆ ಆಕ್ಸಲರೇಷನ್ ಇದೆ, ವೆಲಾಸಿಟಿ ಚೇಂಜ್ ಆಗ್ತಿಲ್ಲ ಅಂತಂದರೆ ಆಕ್ಸಲರೇಷನ್ ಇಲ್ಲ. ಅದು ಚೇಂಜ್ ಆಗೋದು ಜಾಸ್ತಿ ಆದರೂ ಆಗಬಹುದು, ಕಡಿಮೆ ಆದರೂ ಆಗ್ಬೋದು. ನಮಗೆ ಬೇಕಾಗಿರೋದೇನು? ಚೇಂಜ್. ಸೊ ಆ್ಯಸ್ ವಿ ಆರ್ ಟೆಲ್ಲಿಂಗ್, change in the velocity to the change in time, ಅದನ್ನು ಏನಂತ ಹೇಳಿದ್ವಿ ನಾವು? acceleration. ಸೊ ಚೇಂಜ್ ಇನ್ ವೆಲಾಸಿಟಿನ ನಾವು ಯಾವ ಯೂನಿಟಿಂದ ರೆಪ್ರೆಸೆಂಟ್ ಮಾಡ್ಬೋದು? ಇಟ್ ಈಸ್ ವೆಲಾಸಿಟಿ ಓನ್ಲಿ. ವೆಲಾಸಿಟಿ ಅಂತಂದರೆ ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್, ದಟ್ ಈಸ್ ಟೈಮ್ ಓನ್ಲಿ, ದಟ್ ಈಸ್ ಸೆಕೆಂಡ್. ಕ್ಯಾನ್ ವಿ ರೈಟ್ ದಿಸ್ ಆ್ಯಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್? ಈ ಥರ ರೆಪ್ರೆಸೆಂಟ್ ಮಾಡ್ಬೋದಾ? ಸೊ ಅರ್ಥ ಮಾಡ್ಕೊಳ್ಳೋದು ಹೇಗೆ? 5 meter per second in
1 ಸೆಕೆಂಡ್ ಅಂತ ಹೇಳಿದ್ವಿ. ಸೊ ಆಕ್ಸಲರೇಷನ್ ಇಲ್ಲಿ ನೋಡಿ, ಥ್ರೂ ದಿಸ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ ದ್ಯಾಟ್ ಅದೇನು ಆಬ್ಜೆಕ್ಟ್ ಅಥವಾ ಒಂದು ವೆಹಿಕಲ್ ಏನಿದೆ ಅಲ್ಲ, ದ್ಯಾಟ್ ಈಸ್ ಚೇಂಜಿಂಗ್ ಇಟ್ಸ್ ವೆಲಾಸಿಟಿ ಆ್ಯಸ್ 5 meter per second ಇನ್ ಎವ್ರಿ ಸಿಂಗಲ್ ಸೆಕೆಂಡ್. 1 ಸೆಕೆಂಡ್ ಆದಮೇಲೆ ಅದ್ರದ್ದು 5 meter per second ಇತ್ತು. ನೆಕ್ಸ್ಟ್ ಸೆಕೆಂಡಿಗೆ ಅದ್ರದ್ದು ಎಷ್ಟು 10 meter per second. ನೆಕ್ಸ್ಟ್ ಸೆಕೆಂಡಲ್ಲಿ 15 meter per second. ಬಿಕಾಸ್ ಎವ್ರಿ 1 ಸಿಂಗಲ್ ಸೆಕೆಂಡಿಗೆ ಅದ್ರದ್ದು ವೆಲಾಸಿಟಿ ಎಷ್ಟು ಚೇಂಜ್ ಆಗ್ತಿದೆ, ಇಲ್ಲಿ 5 meter per second ಅಷ್ಟು ಚೇಂಜ್ ಆಗ್ತಿದೆ. ಸೊ ಯಾವ ಥರ ತೋರಿಸೋದು, ಸೇ ಆಬ್ಜೆಕ್ಟ್ ಬಿಗಿನಿಂಗಲ್ಲಿ ಇದ್ದಾಗ ವೆಲಾಸಿಟಿ ಏನಿತ್ತು, ಝೀರೋ ಇತ್ತು. ನೆಕ್ಸ್ಟ್ 1 ಸೆಕೆಂಡಲ್ಲಿ ಬಂತದ್ದು ವೆಲಾಸಿಟಿ ಎಷ್ಟು ಚೇಂಜ್ ಆಗಿದೆ, 5 meter per second. 5 meter per second. ನೆಕ್ಸ್ಟ್ ಸೆಕೆಂಡಿಗೆ, ನೆಕ್ಸ್ಟ್ ಟೈಮ್ ಇಂಟರ್ವಲಿಗೆ ಅಗೇನ್ 5 meter per second ಅಷ್ಟು ವೆಲಾಸಿಟಿ ಚೇಂಜ್ ಆಗಿದೆ. 5 meter per second ಅಂತಂದರೆ ಇದೆಷ್ಟಾಗಿರ್ತೈತಿ ಇವಾಗ, 10 meter per second ಎಷ್ಟಾಗಿರ್ತೈತಿ. ನೆಕ್ಸ್ಟ್ ಥರ್ಡ್ ಪೊಸಿಷನ್ ಅಥವಾ ಥರ್ಡ್ ಸೆಕೆಂಡಿಗೆ ಎಷ್ಟಾಗಿರ್ತೈತಿ ವೆಲಾಸಿಟಿ, 15 meter per second. ಸೊ ನಾವು ಇನ್ ಪ್ರೀವಿಯಸ್ ಕ್ಲಾಸಲ್ಲಿ ಆ್ಯಾವ್ರೇಜ್ ಡಿಸ್ಪ್ಲೇಸ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಹೇಳಿದ್ವಲ್ಲ, ಎವ್ರಿ ಸೆಕೆಂಡಲ್ಲಿ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ ಡಿಸ್ಟೆನ್ಸನ್ನು ಕವರ್ ಮಾಡೋದು ಅಥವಾ ಚೇಂಜ್ ಆಫ್ ದ ಡಿಸ್ಟೆನ್ಸನ್ನು ಕವರ್ ಮಾಡೋದು ಅಂಥೇಳಿ. ಸೊ ಅದೇ ಥರ ಪ್ರತಿಯೊಂದು ಸೆಕೆಂಡಲ್ಲಿ ವೆಲಾಸಿಟಿ ಏನಾಗ್ತಿರಬೇಕು, ಚೇಂಜ್ ಆಗ್ತಿರಬೇಕು. ಅವಾಗ ಅದನ್ನು ನಾವೇನಂತ ಹೇಳ್ತೀವಿ, ಆಕ್ಸಲರೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಂಥ ಆಕ್ಸಲರೇಷನ್ ಅಂತ ಹೇಳಬಹುದು, ಪ್ರತಿಯೊಂದು ಸೆಕೆಂಡಲ್ಲಿ 5 meter per second ಅಷ್ಟು ವೆಲಾಸಿಟಿನ ಅದು ಈಕ್ವಲ್ ಆಗಿ ಚೇಂಜ್ ಮಾಡ್ಕೊಳ್ತಾ ಹೋಗ್ತಿದೆ. ಸೊ ಕ್ಯಾನ್ ವಿ ಕನ್ಸಿಡರ್ ದಿಸ್ ಆ್ಯಸ್ ಆ್ಯಾವ್ರೇಜ್ ಆಕ್ಸಲರೇಷನ್. ಯಾಕಂತಂದರೆ ಜಸ್ಟ್ ಆಕ್ಸಲರೇಷನ್ ಅಂತ ಹೇಳಿ ನಾವು ತೊಗೊಳ್ತಿಲ್ಲ, ಯಾಕಂದರೆ ಜರ್ನಿ ಕಂಟಿನ್ಯೂ ಆಗ್ತಿದೆ. ಸೊ ಆನ್ ಎನ್ ಆ್ಯಾವ್ರೇಜ್ ಒನ್ ಆಬ್ಜೆಕ್ಟ್ ಏನಿದೆಯಲ್ಲ, ನಾವು ಈ ಎಕ್ಸಾಂಪಲ್ ಕನ್ಸಿಡರ್ ಮಾಡಿರೋದು, ಅದ್ರಾಗ 1 ಸೆಕೆಂಡಲ್ಲಿ 5 meter per second ಅಷ್ಟು ವೆಲಾಸಿಟಿನ ಏನು ಮಾಡ್ತಿದೆ, ಅದು ಚೇಂಜ್ ಮಾಡ್ತಿದೆ. ಅಂತಂದರೆ ಅದ್ರದ್ದು ವೆಲಾಸಿಟಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಸ್ಪೀಡ್ ಟರ್ಮ್ ಯೂಸ್ ಮಾಡ್ತಿದ್ದೀನಿ, ಬಟ್ ಸ್ಪೀಡ್ ಅಲ್ಲ ಇಲ್ಲಿ ವೆಲಾಸಿಟಿ ಅಂತ ಹೇಳಿ. ಸೊ ಸ್ಪೀಡ್ ಏನು ಮಾಡ್ತಿದೆ, ಅದು ಚೇಂಜ್ ಮಾಡ್ತಿದೆ, ಆಕ್ಸಲರೇಟ್ ಮಾಡ್ಕೊಳ್ತಿದೆ. ಸೊ ಇದು ಅಬೌಟ್ ಆಕ್ಸಲರೇಷನ್. ಯಾವ ಆಕ್ಸಲರೇಷನ್, ಆವ್ರೇಜ್ ಆಕ್ಸಲರೇಷನ್. ಸೊ ಆವ್ರೇಜ್ ಆಕ್ಸಲರೇಷನನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡಬಹುದು, ಸೇ ಇದನ್ನು ಎ ಬಾರಿಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು, ಸೇ ಒಂದು ಆಬ್ಜೆಕ್ಟ್ ಇದೆ, ಅಟ್ ಎ ಟೈಮ್ t1 ಇದಕ್ಕೆ ವೆಲಾಸಿಟಿ v1 ಇತ್ತು. ಆಫ್ಟರ್ ಸರ್ಟೇನ್ ಟೈಮ್, ದಟ್ ಈಸ್ ಅಟ್ ಎ ಟೈಮ್ t2 ಇದಕ್ಕೆ ವೆಲಾಸಿಟಿ v2 ಇದೆ ಅಂತಂದರೆ ಚೇಂಜ್ ಇನ್ ದಿ ಆಕ್ಸಲರೇಷನ್, ದಟ್ ಈಸ್ ಡೆಲ್ಟಾ v, ಚೇಂಜ್ ಇನ್ ದಿ ವೆಲಾಸಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್. ಸೊ ಚೇಂಜ್ ಇನ್ ವೆಲಾಸಿಟಿ ಅಂತಂದರೆ ಏನು, ಅಲ್ಲಿ ನಾವು ಡಿಸ್ಪ್ಲೇಸ್ಮೆಂಟಿಗೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ, ಸೇಮ್ ಇಲ್ಲಿ. So change in velocity means final velocity minus initial velocity, v2 minus v1. Change in time, that is final time, initial time, t2 minus t1. So this is the formula or general form of calculating average ಆಕ್ಸಲರೇಷನ್. ತಿಳಿತಲ್ಲ ಆವ್ರೇಜ್ ಆಕ್ಸಲರೇಷನ್ ಅಂತಂದರೆ ಏನು, ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂಥೇಳಿ. ಸೊ ಇವಾಗ ನಾವು ಸರ್ಟೇನ್ ನ್ಯೂಮೆರಿಕಲ್ಸ್ ತಗೊಂಡು ಅರ್ಥ ಮಾಡಿಕೊಡುವ. So this acceleration what we have calculated, this can either be same or this can be varying or this can be zero. ಮೂರು ಪಾಸಿಬಿಲಿಟೀಸ್ ಇದೆ. ಏನು ಝೀರೋ ಅಂತಂತಂದರೆ, ಆಕ್ಸಲರೇಷನ್ ಝೀರೋ ಯಾವಾಗ ಆಗುತ್ತೆ, ವೆಲಾಸಿಟಿ ಚೇಂಜ್ ಆಗಿಲ್ಲ ಅಂತಂದರೆ. ಇಲ್ಲಿ ನಮ್ಮ ಫಾರ್ಮುಲಾನೇ ಇದೆ ನೋಡಿ, ಎ ಬಾರ್ ಈಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ವಿ ನಾವು, ಡೆಲ್ಟಾ ವಿ ಬೈ ಡೆಲ್ಟಾ ಟಿ. ಸೊ ಟೈಮ್ ಚೇಂಜ್ ಆದಂಗೆ ವೆಲಾಸಿಟಿ ಚೇಂಜ್ ಆಗಬೇಕು. ಸಪೋಸ್ ವೆಲಾಸಿಟಿ ಚೇಂಜ್ ಆಗಿಲ್ಲ ಅಂತಂದರೆ ಅದು ಝೀರೋ ಆಗುತ್ತೆ. ಲೈಕ್ ಸೆ ಫಾರ್ ಎಕ್ಸಾಂಪಲ್, ಇನಿಷಿಯಲಿ 2 meter per second ವೆಲಾಸಿಟಿಯಿಂದ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅಂದ್ಕೊಳ್ಳಿ. ನೆಕ್ಸ್ಟ್ ಆಫ್ಟರ್ ಸರ್ಟೇನ್ ಟೈಮ್, ಸೇ 2 ಸೆಕೆಂಡ್ ನಂತರ ನಾವು ನೋಡ್ತಿದ್ದೀವಿ ಅಂದ್ಕೊಳ್ಳಿ, ಮತ್ತು ಅದು 2 meter per second ಸ್ಪೀಡಿಂದ ಅಂದರೆ ಕಾನ್ಸ್ಟೆಂಟಾಗಿ ಹೋಗ್ತಿದೆ ಅಂತ ಹೇಳಿ. ಈ ಥರ ಸಿಚುವೇಶನ್ ಇತ್ತಂತಂದರೆ ವೆಲಾಸಿಟಿ ಚೇಂಜ್ ಆಯಿತಾ, ಆಗಿಲ್ಲ. ಸೊ ಫೈನಲ್ ವೆಲಾಸಿಟಿ ಎಷ್ಟಿದೆ, 2 meter per second ಇದೆ, 2 meter per second ಮೈನಸ್ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ, 2 meter per second. ಫೈನಲ್ ಟೈಮ್ ಎಷ್ಟಿದೆ, 2 seconds. ಇನಿಷಿಯಲ್ ಟೈಮ್ 0 ಅಂತಂದರೆ ಎಷ್ಟಾಯ್ತು ಇದು, 2 minus 2 0. ಸೊ 0 ಡಿವೈಡೆಡ್ ಬೈ ಎನಿಥಿಂಗ್ ಈಸ್ ನಥಿಂಗ್ ಬಟ್ 0. ಆಕ್ಸಲರೇಷನ್ ಎಷ್ಟಾಯಿತು, 0ಗೆ ಈಕ್ವಲ್ ಆಯಿತು. ಎಷ್ಟಕ್ಕೆ ಈಕ್ವಲ್ ಆಯಿತು ಆಕ್ಸಲರೇಷನ್, 0ಗೆ ಈಕ್ವಲ್ ಆಯಿತು. ಸೊ ಆಕ್ಸಲರೇಷನ್ 0 ಆಗಬೇಕಂತಂದರೆ ವೆಲಾಸಿಟಿ ಶುಡ್ ಬಿ ಕಾನ್ಸ್ಟೆಂಟ್ ಆರ್ ಸೇಮ್ ವೆಲಾಸಿಟಿ ಆರ್
there should be no change of velocity. So acceleration 0 means what? No change of velocity. Acceleration 0 means no change of velocity. No change of velocity means what? Uniform motion. You know, uniform motion. ಸೊ ಚೇಂಜ್ ಆಫ್ ವೆಲಾಸಿಟಿ 0 ಇದೆ ಅಥವಾ ಯಾವುದೇ ಥರ ಚೇಂಜಸ್ ಆಗ್ತಿಲ್ಲ ಅಂತಂದರೆ ಆಬ್ಜೆಕ್ಟ್ ಯಾವ ಥರ ಮೋಷನನ್ನು ಎಕ್ಸಿಬಿಟ್ ಮಾಡ್ತಿರೋದು? ಯೂನಿಫಾರ್ಮ್ ಮೋಷನನ್ನು ಎಕ್ಸಿಬಿಟ್ ಮಾಡ್ತಿರೋದು. ಅರ್ಥ ಆಯ್ತಲ್ಲ? ಸೊ ಅದನ್ನು ನಾವು ಆವ್ರೇಜ್ ಆಕ್ಸೆಲರೇಷನ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಅಥವಾ ಗ್ರಾಫಿಕಲ್ ಆಗಿ ಅದನ್ನು ನಾವು ಯಾವ ಥರ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಬೋದು. So as I said, acceleration can be 0, acceleration can be constant or acceleration can be varying, change ಆಗ್ತಾ ಇರುವಂಥದ್ದು, ಚೇಂಜಿಂಗ್ ಆಕ್ಸೆಲರೇಷನ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ಆ ಬೇಸಲ್ಲಿ ನಾವು ಆಕ್ಸೆಲರೇಷನನ್ನು 2 ಕ್ಯಾಟಗರಿಯಲ್ಲಿ ಏನು ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ಒಂದು ಕಾನ್ಸ್ಟೆಂಟ್ ಆಕ್ಸೆಲರೇಷನ್ ಅಂತ ಹೇಳ್ತೀವಿ, ಇನ್ನೊಂದು ವೇರಿಯೇಬಲ್. ಸೊ ಏನು ಕಾನ್ಸ್ಟೆಂಟಲ್ಲಿ ಯಾವ ಥರ? ಐದರ್ 0 ಆಗೇನೆ ಇರೋದು ಅಂತಂದರೆ ಕಂಟಿನ್ಯೂಸ್ ಆಗಿ 0 ಇರೋದು, ಅದು ಕಾನ್ಸ್ಟೆಂಟ್ ತಾನೆ, ಮೀನ್ಸ್ ನೋ ಆಕ್ಸೆಲರೇಷನ್. ಇನ್ನೊಂದೇನು? ಫಿಕ್ಸ್ ಆಕ್ಸೆಲರೇಷನ್, ದಟ್ ಈಸ್ ನಾಟ್ ಈಕ್ವಲ್ ಟು 0. ಅಂದರೆ ಒಂದು ಯಾವುದಾದ್ರೂ ಒಂದು ವ್ಯಾಲ್ಯೂ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಕ್ಸೆಲರೇಷನ್ ಇತ್ತಂದರೆ ಥ್ರೂ ಔಟ್ ದಿ ಜರ್ನಿ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟೇ ವ್ಯಾಲ್ಯೂನ ಅದು ತೋರಿಸ್ಬೇಕು. ಇನ್ನೊಂದು ಯಾವುದು? ವೇರಿಯೇಬಲ್ ಅಂತಂದರೆ ಫಿಕ್ಸ್ ವ್ಯಾಲ್ಯೂ ಇರೋದಿಲ್ಲ, ಕಂಟಿನ್ಯೂಸ್ ಆಗಿ ಚೇಂಜ್ ಆಗೋದು ಅಂತ ಹೇಳಿ. ಸೊ 3 ಕೇಸಸನ್ನು ನೋಡುವ ನಾವು. ಫಸ್ಟ್ ಆಕ್ಸೆಲರೇಷನ್ 0 ಯಾವ ಥರ? ಒಂದು ಆಬ್ಜೆಕ್ಟನ್ನು ಕನ್ಸಿಡರ್ ಮಾಡುವ. ಆಬ್ಜೆಕ್ಟು 0 ಅಷ್ಟು ಪೊಸಿಷನಲ್ಲಿ ಇತ್ತು. ನೆಕ್ಸ್ಟ್ ಏನಾಯಿತು? ಅದರದ್ದು ವೆಲಾಸಿಟಿ ಚೇಂಜ್ ಆಯಿತು. ಸೊ ಇದ್ರದ್ದು ಇನಿಷಿಯಲ್ ವೆಲಾಸಿಟಿ 0 ಮೀಟರ್ ಪರ್ ಸೆಕೆಂಡ್ ಇತ್ತು. ಆಫ್ಟರ್ ಸರ್ಟೇನ್ ಟೈಮ್ 2 ಸೆಕೆಂಡಲ್ಲಿ ಅದರದ್ದು ವೆಲಾಸಿಟಿ ಎಷ್ಟಿದೆ? ಇನಿಷಿಯಲ್ ಅದು 2 ಮೀಟರ್ ಪರ್ ಸೆಕೆಂಡ್ ಇದೆ ಅಂದ್ಕೊಳ್ಳಿ. ಆಫ್ಟರ್ 2 ಸೆಕೆಂಡ್ ನಾವು ಅದನ್ನು ಅಬ್ಸರ್ವ್ ಮಾಡಿದಾಗ ಅಗೇನ್ 2 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಯಿಂದನೇ ಅದು ಹೋಗ್ತಿದೆ. ಒಂದು ಬೈಕ್ ಇದೆ ಅಂದ್ಕೊಳ್ಳಿ, ಆ ಬೈಕ್ ಸ್ಟಾರ್ಟ್ ಮಾಡಿದಾಗ 2 ಮೀಟರ್ ಪರ್ ಸೆಕೆಂಡಿಂದ ಹೋಗ್ತಿತ್ತು. ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ, 2 ಸೆಕೆಂಡ್ ಆದಮೇಲೆ ನೋಡಿದ್ವಿ, ಸ್ಟಿಲ್ 2 ಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲೇ ಅದೇನಾಗ್ತಿದೆ ಅಥವಾ ವೆಲಾಸಿಟಿಯಲ್ಲೇ ಅದು ಹೋಗ್ತಿದೆ. ಸೊ ಇಲ್ಲಿ ಚೇಂಜ್ ಆಫ್ ವೆಲಾಸಿಟಿ ಏನಾದರೂ ಆಯಿತಾ? ಆಗಿಲ್ಲ. ಅಂತಂದರೆ ಆಕ್ಸೆಲರೇಷನ್ ಏನು? 0. ಸೊ ಇಲ್ಲಿ ಚೇಂಜ್ ಆಫ್ ವೆಲಾಸಿಟಿ ಏನಿದೆ? 0 ಇದೆ. ಸೊ ಚೇಂಜ್ ಆಫ್ ವೆಲಾಸಿಟಿ 0 ಆಗಿದೆ ಅಂದರೆ ಆಕ್ಸೆಲರೇಷನ್ ವಿಲ್ ಬಿ 0. ಸೊ ಇದನ್ನು ಗ್ರಾಫಿಕಲಿ ಹೇಗೆ ರೆಪ್ರೆಸೆಂಟ್ ಮಾಡೋದು ನೋಡುವ, ಅದನ್ನೇ ಲೇಟರ್ ವಿಲ್ ಡಿಸ್ಕಸ್. ಸೊ ಸೆಕೆಂಡ್ ಕೇಸ್ ನೋಡುವ. ಸೆಕೆಂಡ್ ಕೇಸಲ್ಲಿ ಏನಿದೆ? ಆಕ್ಸೆಲರೇಷನ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಸೊ ಆಕ್ಸೆಲರೇಷನ್ 0 ಇರಬಾರ್ದು, ಬಟ್ ಕಾನ್ಸ್ಟೆಂಟ್ ಇರಬೇಕು. ಯಾವ ಥರ? ಇನಿಷಿಯಲಿ 0 ಅಷ್ಟು ಟೈಮಲ್ಲಿ ನಾವು ಅಬ್ಸರ್ವೇಷನ್ ತೊಗೊಳ್ತಿದ್ದೀವಿ ಅಂದ್ಕೊಳ್ಳಿ, ಅದರದ್ದು ಎಷ್ಟು? ಇನಿಷಿಯಲಿ 2 ಮೀಟರ್ ಪರ್ ಸೆಕೆಂಡ್ ಅಷ್ಟು ವೆಲಾಸಿಟಿಯಿಂದ ಆಬ್ಜೆಕ್ಟ್ ಏನಾಗ್ತಿದೆ? ಮೂವ್ ಆಗ್ತಿದೆ. ನೆಕ್ಸ್ಟ್ ಆಫ್ಟರ್ 2 seconds we will observe that movement. So we will find that now the velocity has changed. Let us consider that to be 5 meter per second. So initially ಎಷ್ಟಿತ್ತದು? 2 meter per second ಇತ್ತು. ಆಫ್ಟರ್ 2 ಸೆಕೆಂಡ್ ನೋಡಿದಾಗ ಅದು ಏನಾಗಿದೆ? ಇವಾಗ 5 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಸೊ ಇಲ್ಲಿ ವೆಲಾಸಿಟಿ ಚೇಂಜ್ ಆಗಿದೆ ತಾನೆ. ಎಷ್ಟು ಚೇಂಜ್ ಆಗಿದೆ? ಬೈ ದ ಫ್ಯಾಕ್ಟರ್ 3 ಮೀಟರ್ ಪರ್ ಸೆಕೆಂಡ್ ಅಷ್ಟು ಚೇಂಜ್ ಆಗಿದೆ. ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ನೋಡಿದ್ವಿ. ಸೊ ಅಗೇನ್ 4th ಸೆಕೆಂಡಿಗೆ ಅಬ್ಸರ್ವ್ ಮಾಡಿವಿ ಅಂದ್ಕೊಳ್ಳಿ. ಸೊ 4th ಸೆಕೆಂಡನ್ನು ಅಬ್ಸರ್ವ್ ಮಾಡಿದಾಗ ಲೆಟ್ ದಟ್ ಬಿ 8 ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ಏನು ಚೇಂಜ್ ಆಗ್ತಿರೋದು? ವೆಲಾಸಿಟಿ ಚೇಂಜ್ ಆಗ್ತಿರೋದು ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸೊ ಇಲ್ಲಿ ನೋಡಿ 5 ಮೀಟರ್ ಪರ್ ಸೆಕೆಂಡ್ ಅಗೇನ್ 2 ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ಕನ್ಫ್ಯೂಸ್ ಆಗ್ತಿದೆ ಅಂತಂದರೆ 1 ಸೆಕೆಂಡ್ 2 ಸೆಕೆಂಡ್ ಅಂದ್ಕೊಳ್ಳಿ. ಸೊ 1 ಸೆಕೆಂಡಲ್ಲಿ ಇದರಲ್ಲಿ ಚೇಂಜ್ ಎಷ್ಟಾಗಿದೆ? ಹಿಯರ್ 3 ಮೀಟರ್ ಪರ್ ಸೆಕೆಂಡ್ ಅಷ್ಟು ಚೇಂಜ್ ಆಗಿದೆ. ಇಲ್ಲಿ ನೋಡಿ ಅಗೇನ್ 3 ಮೀಟರ್ ಪರ್ ಸೆಕೆಂಡ್ ಅಷ್ಟು ಚೇಂಜ್ ಆಗಿದೆ. ಇಲ್ಲಿ ಆಕ್ಸೆಲರೇಷನ್ ಎಷ್ಟು ಬರ್ತೈತೆ? 5 minus 2 3, 1 minus 0 1. ಸೊ 3 divided by 1 3. Therefore 3 meter per second square. ಇದೆಷ್ಟಿದೆ ಆಕ್ಸೆಲರೇಷನ್? 3 meter per second square. ಇಲ್ಲಿ ನೋಡಿ 8 minus 5 3 divided by 2 minus 1
1. So 3 divided by 1, 3. So again 3 meter per second square. So ಎರಡು ಕೇಸಲ್ಲಿ ನಮಗೇನು ಗೊತ್ತಾಯಿತು, acceleration is 3 meter per second square. Here also the acceleration is 3 meter per second. So ಇಲ್ಲಿ object ಇಂದು velocity change ಆಯಿತು, ಬಾಡಿದು velocity change ಆಯಿತು, but it is still maintaining constant acceleration. acceleration ಏನಿದೆ, ಕಾನ್ಸ್ಟೆಂಟ್ ಇದೆ, ಬಟ್ ಝೀರೋ ಇಲ್ಲ. acceleration ಇದೆ ಬಟ್ ಅದು ಕಾನ್ಸ್ಟೆಂಟ್ ಇದೆ, ಆಯಿತಾ. ಸೊ ಇನ್ನೊಂದು ಕೇಸ್ ಏನು, ಸಪೋಸ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಇನಿಷಿಯಲಿ ಆ್ಯಂಡ್ 0 ಸೆಕೆಂಡ್, ಅದ್ರ ವೆಲಾಸಿಟಿ ಎಷ್ಟು 2 ಮೀಟರ್ ಪರ್ ಸೆಕೆಂಡ್ ಇದೆ ಅಂದ್ಕೊಳ್ಳಿ, ಆಯಿತಾ. ಆಫ್ಟರ್ 1 ಸೆಕೆಂಡ್ ನೋಡ್ತೀವಿ ಅದನ್ನು. ಸೊ 1 ಸೆಕೆಂಡಿಗೆ ನೋಡಿದಾಗ ಸಡನ್ ಇದ್ರದ್ದು ವೆಲಾಸಿಟಿ ಎಷ್ಟಾಗಿರ್ತೈತೆ, 5 ಮೀಟರ್ ಪರ್ ಸೆಕೆಂಡ್ ಆಗಿದೆ, ಆಯಿತಾ. ನೆಕ್ಸ್ಟ್ ಸೆಕೆಂಡಿಗೆ ಅಬ್ಸರ್ವ್ ಮಾಡಿದಾಗ ವಿ ಫೈಂಡ್ ದ್ಯಾಟ್ ಇದ್ರದ್ದು ವೆಲಾಸಿಟಿ ಸೇ 10 ಮೀಟರ್ ಪರ್ ಸೆಕೆಂಡ್ ಇದೆ ಅಂದ್ಕೊಳ್ಳಿ, ಆಯಿತಾ. ಸೊ ಈ ಎರಡು ಸಿಚುವೇಷನಲ್ಲಿ, ಈ ಒಂದು ಸಿಚುವೇಷನಲ್ಲಿ ಆಕ್ಸಲರೇಷನ್ ಎಷ್ಟಾಗುತ್ತೆ, 5 minus 2, 3, 1 minus 0, 1. ಸೊ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಚೇಂಜ್ ಎಷ್ಟಾಯಿತು, 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ದು ಚೇಂಜ್ ಆಯಿತು. ಇಲ್ಲಿ ನೋಡಿ 10 minus 5, 5 ಆಗುತ್ತೆ, 2 minus 1, 1. ಸೊ ಇಲ್ಲಿ ಆಕ್ಸಲರೇಷನ್ ಎಷ್ಟಾಗುತ್ತೆ, 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇಲ್ಲಿ ಆಕ್ಸಲರೇಷನ್ ನೋಡಿ ನೀವು ಏನಾಗಿದೆ, ಚೇಂಜ್ ಆಗಿದೆ. ಆಕ್ಸಲರೇಷನ್ ಇದೆ ಬಟ್ ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್, ವೇರಿಯೇಬಲ್ ಆಕ್ಸಲರೇಷನ್ ಇರೋದು. ಇದನ್ನು ಗ್ರಾಫಿಕಲಿ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು, ಕಾನ್ಸ್ಟೆಂಟ್ ಆಕ್ಸಲರೇಷನಿಗೆ ನೋಡುವ. ಸೊ ಒಂದು ಆ್ಯಕ್ಸಿಸಲ್ಲಿ ನಾವು ವೆಲಾಸಿಟಿನ ರೆಪ್ರೆಸೆಂಟ್ ಮಾಡ್ತೀವಿ, ಇನ್ನೊಂದು ಆ್ಯಕ್ಸಿಸಲ್ಲಿ ಟೈಮನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವೆಲಾಸಿಟಿ ಈ ವೈ ಆ್ಯಕ್ಸಿಸಲ್ಲಿ ನಾವು ತೋರಿಸಿದ್ದೀವಿ, ಟೈಮನ್ನು ಎಕ್ಸ್ ಆ್ಯಕ್ಸಿಸಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ. ಎಷ್ಟು ಟೈಮ್ ಇಂಟರ್ವಲ್ ಇದೆ, 2. ಸೊ 1 ಸೆಕೆಂಡ್ 2 ಸೆಕೆಂಡ್ಸ್, ಆಯಿತಾ. 1 ಆ್ಯಂಡ್ 2. ಇಲ್ಲಿ ಚೇಂಜ್ ಆಫ್ ವೆಲಾಸಿಟಿ ನೋಡುವ, 1 2 3 4 5 6 7 8 ಇದಿಷ್ಟು ರೇಂಜಲ್ಲಿ. ಸೊ ಇನಿಷಿಯಲ್ ಕೇಸ್ ಎಷ್ಟಿದೆ, ಅಟ್ ಟೈಮ್ 0 ದ ವೆಲಾಸಿಟಿ ಈಸ್ 2 ಮೀಟರ್ ಪರ್ ಸೆಕೆಂಡ್. ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು, ಅಟ್ ಟೈಮ್ 0 ದ ವೆಲಾಸಿಟಿ ಈಸ್ 1 2 3 4 5 6 7 8 2 meter per second square, 2 meter per second. At this time 2 second the velocity is 2 meter per second. So 2th second ಗೆ next second ಗೆ velocity ಏನಿದೆ again 2 meter per second. So ಇದನ್ನು ನಾವು ಜಾಯಿನ್ ಮಾಡಿದರೆ what do we get? We get a horizontal line. ಸೊ ಈ ಗ್ರಾಫ್ ಏನಿದೆಯಲ್ಲ ಏನು ರೆಪ್ರೆಸೆಂಟ್ ಮಾಡುತ್ತೆ, ಝೀರೋ ಆಕ್ಸಲರೇಷನನ್ನು ರೆಪ್ರೆಸೆಂಟ್ ಮಾಡುತ್ತೆ ಆರ್ ಯೂನಿಫಾರ್ಮ್ ಮೋಷನನ್ನು ರೆಪ್ರೆಸೆಂಟ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ಟೈಮ್ ಗ್ರಾಫ್. ಈ ಕೇಸನ್ನು ನೋಡುವ. ಸೊ ಇಲ್ಲಿ 0 1 2 1 2 3 4 5 6 7 8 again 1 2. ಸೊ ಇಲ್ಲಿ ಇನಿಷಿಯಲಿ ಎಷ್ಟಿದೆ, ವೆಲಾಸಿಟಿ 2 ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಫಸ್ಟ್ ಸೆಕೆಂಡಿಗೆ ವೆಲಾಸಿಟಿ ಎಷ್ಟಿದೆ, 5 ಮೀಟರ್ ಪರ್ ಸೆಕೆಂಡ್. ಸೊ 5 ಇಲ್ಲಿಗೆ ಬಂದಿದೆ. ನೆಕ್ಸ್ಟ್ ಸೆಕೆಂಡಿಗೆ ಏನು ಎಷ್ಟು ಬಂದಿದೆ, 8 ಮೀಟರ್ ಪರ್ ಸೆಕೆಂಡ್. ನೋಡಿ. ಸೊ ಇದನ್ನು ಜಾಯಿನ್ ಮಾಡಿದಾಗ ವಾಟ್ ಡು ವಿ ಗೆಟ್, ವಿ ಗೆಟ್ ಅ ಸ್ಟ್ರೇಟ್ ಲೈನ್. ಸೊ ಇಲ್ಲಿ ಕಾನ್ಸ್ಟೆಂಟ್ ಆಕ್ಸಲರೇಷನಿಗೆ ನಮಗೆ ವೆಲಾಸಿಟಿ ಟೈಮ್ ಗ್ರಾಫ್ ಯಾವ ಥರ ಇರುತ್ತೆ, ಒಂದು ಸ್ಟ್ರೇಟ್ ಲೈನ್ ಇರುತ್ತೆ. ಆಯಿತಾ. ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ನಾವು ನೋಡ್ತಿರೋದು. ಥರ್ಡ್ ಕೇಸ್ ಯಾವುದನ್ನ ರೆಪ್ರೆಸೆಂಟ್ ಮಾಡ್ತಿರೋದು, ವೇರಿಯೇಬಲ್ ಆಕ್ಸಲರೇಷನನ್ನು ರೆಪ್ರೆಸೆಂಟ್ ಮಾಡ್ತಿರೋದು. ಸೊ ವೇರಿಯೇಬಲ್ ಆಕ್ಸಲರೇಷನನ್ನು ನೋಡುವ. ಸೊ 0 1 2 again velocity 1 2 3 4 5 6 7 8 9 10. ಸೊ 0th ಸೆಕೆಂಡ್ಗೆ 2 ಮೀಟರ್ ಪರ್ ಸೆಕೆಂಡ್ ಇತ್ತು. ನೆಕ್ಸ್ಟ್ ಫಸ್ಟ್ ಸೆಕೆಂಡಿಗೆ 5 ಮೀಟರ್ ಪರ್ ಸೆಕೆಂಡ್ ಇದೆ. 1 2 3 4 5 6 7 8 9 10.
5 meter per second. ನೆಕ್ಸ್ಟ್ ಸೆಕೆಂಡಿಗೆ ಎಷ್ಟಿದೆ ವೆಲಾಸಿಟಿ 10 meter per second. ಸೊ ಇಲ್ಲಿ ನೋಡಿ, ಡು ವಿ ಗೆಟ್ ಎ ಸ್ಟ್ರೇಟ್ ಲೈನ್? ನೋ, ವಿ ಗೆಟ್ ಎ ಕರ್ವ್. ಸೊ ಇದನ್ನು ನೀವು ಡ್ರಾ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಕೇಸಲ್ಲಿ ನಮಗೆ ಹಾರಿಜಾಂಟಲ್ ಲೈನ್ ಸಿಕ್ತು, ಈ ಕೇಸಲ್ಲಿ ನಮಗೇನು ಸಿಕ್ತು? ಒಂದು ಸ್ಟ್ರೇಟ್ ಲೈನ್ ಸಿಕ್ತು, ಈ ಕೇಸಲ್ಲಿ ನಮಗೇನು ಸಿಕ್ತು? ಒಂದು ಕರ್ವ್ ಸಿಕ್ತು. ಸೊ ಇದು ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ? ನಾನ್ ಯೂನಿಫಾರ್ಮ್ ಮೋಷನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಅಂತೂ ನಮಗೆ ಗೊತ್ತಾಗಿದೆ ಏನು, ಆಕ್ಸಲರೇಷನ್ 0 ಇದೆ ಅಂತ ಹೇಳಿ. ಇನ್ ದಿಸ್ ಕೇಸ್ ಆಕ್ಸಲರೇಷನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? ಬೈ ಯೂಸಿಂಗ್ ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾಕಂತಂದರೆ ಯಾವುದಾದ್ರು ಒಂದು ಎನಿ 2 ಪಾಯಿಂಟಿನ ನಡುವೆ ಆಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದರೆ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್, ದಟ್ ಈಸ್ ನಥಿಂಗ್ ಬಟ್ ದಿ ಸ್ಲೋಪ್ ಆಫ್ ದಿ ಸ್ಟ್ರೇಟ್ ಲೈನ್. ಈ ಕೇಸಲ್ಲಿ ಅಂತಂದರೆ ನಾವು ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋದಿಲ್ಲ, ಈ ಥರ 2 ಟೈಮ್ ಇಂಟರ್ವಲನ್ನು ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ? ವಿ ಕನ್ಸಿಡರ್ ಇನ್ಸ್ಟಂಟೇನಿಯಸ್ acceleration. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ನಾವೇನು ಆವ್ರೇಜ್ ವೆಲಾಸಿಟಿ ನಂತರ ಆವ್ರೇಜ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಮಾಡಿದ್ವಲ್ಲ, ಸೇಮ್ ಇಲ್ಲಿನೂ ಸಹ ನಾವೇನು ಆಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಯಾವ ಪಾಯಿಂಟಿಗೆ ನಮಗೆ ಬೇಕಲ್ಲ ಆ ಪಾಯಿಂಟಲ್ಲಿ ಟ್ಯಾಂಜೆಂಟನ್ನು ಡ್ರಾ ಮಾಡಿ ಸ್ಲೋಪನ್ನು ಫೈಂಡ್ ಔಟ್ ಮಾಡಿದ್ವಿ ಅಂತಂದರೆ ನಮಗೇನು ಸಿಗುತ್ತೆ? ಆ ಪರ್ಟಿಕ್ಯುಲರ್ ಇನ್ಸ್ಟೆಂಟಿಗೆ ಆಕ್ಸಲರೇಷನ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಆವ್ರೇಜ್ ಆಕ್ಸಲರೇಷನ್ ಇಂದು ಕಾನ್ಸೆಪ್ಟ್ ತಿಳಿತು ಅಂದ್ಕೊಳ್ತೀನಿ. ಸೊ ವಾಟ್ ಅಬೌಟ್ ದಿ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್? ಸೊ ಆಸ್ ವಿ ಡಿಸ್ಕಸ್ ಇನ್ ದ ಪ್ರೀವಿಯಸ್ ಕ್ಲಾಸ್, instantaneous acceleration is the acceleration at a particular instant of time. ಏನು instantaneous acceleration ಅಂತಂದರೆ it is the acceleration at a particular instant of time. Acceleration at a particular instant of time. ಅದನ್ನು ಏನಂತ ಹೇಳ್ತೀವಿ? ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಅಂತ ಹೇಳ್ತೀವಿ. ಬಟ್ ಹೌ ಡು ವಿ ಕ್ಯಾಲ್ಕುಲೇಟ್ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್? ಸೊ ಆವ್ರೇಜ್ ಆಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡೋದು ಫಾರ್ಮುಲಾ ನಮಗೆ ಗೊತ್ತಿದೆ. ಏನು? a bar is equals to delta v by delta t. ಬಟ್ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಒನ್ ಪರ್ಟಿಕ್ಯುಲರ್ ಟೈಮಿಗೆ ಬೇಕು ಅಂತಂದರೆ ಈ ಡೆಲ್ಟಾ ಟಿ ಚೇಂಜ್ ಆಫ್ ಟೈಮ್ ಆಯ್ತಲ್ಲ ಅದನ್ನು ಸ್ಮಾಲ್ ಮಾಡ್ಕೊತ ಬರಬೇಕು. ಸೊ ಸ್ಮಾಲ್ ಮಾಡ್ಕೊತ ಬರಬೇಕಂತಂದರೆ ಆಸ್ ವಿ ಸೇ ಇದನ್ನು ಲಿಮಿಟ್ಸ್ ಅಪ್ಲೈ ಮಾಡಬೇಕು. ಸೊ ಲಿಮಿಟ್ ಡೆಲ್ಟಾ ಟಿ ಟೆಂಡ್ಸ್ ಟು 0 ಅಂತಂದರೆ ತುಂಬ ಚೇಂಜ್ ಏನಿದೆ ಅಲ್ಲ ಆಲ್ಮೋಸ್ಟ್ ಝೀರೋಗಿರಬೇಕು ಅಂತಂದರೆ ಒನ್ ಪರ್ಟಿಕ್ಯುಲರ್ ಟೈಮ್. ಚೇಂಜ್ ಅಂತಂದರೆ ಏನು? 10 - 10 ಅಂತಂದರೆ 0 ತಾನೆ. ಸೊ ಇಟ್ ಮೀನ್ಸ್ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ಅಟ್ 10th ಸೆಕೆಂಡ್ ಆಕ್ಸಲರೇಷನ್ ಎಷ್ಟಿದೆ ಅಂತ ಹೇಳಿ. ಸೊ ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಅಂತ ಬರಿತೀವಿ. ಬಟ್ ಇದನ್ನು ಮ್ಯಾಥಮೆಟಿಕಲಿ ಏನಂತ ಬರೆಯೋದು? ಡಿ ವಿ ಬೈ ಡಿ ಟಿ. ಸೊ ಎ ಇನ್ಸ್ಟಂಟೇನಿಯಸ್ ಇಸ್ ಈಕ್ವಲ್ಸ್ ಟು ಡಿ ವಿ ಬೈ ಡಿ ಟಿ. ಸೊ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಏನು? ಡಿ ವಿ ಬೈ ಡಿ ಟಿ ಅಂತಂದರೆ ನಮಗೆ ಅಲ್ಲಿ ವೆಲಾಸಿಟಿ ಏನು ಇನ್ ದ ಫಂಕ್ಷನ್ ಆಫ್ ಟಿ ಕೊಟ್ಟಿದ್ದಿರ್ತೈತಿ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದು, ಅಥವಾ ಡಿಸ್ಪ್ಲೇಸ್ಮೆಂಟನ್ನು ಕೊಟ್ಟಾರಂತಂದರೆ ಅದು 2 times ಡಿಫ್ರೆನ್ಷಿಯೇಟ್ ಮಾಡೋದು. ಸೊ ಅದನ್ನು ಒಂದು ಎಕ್ಸಾಂಪಲ್ ತಗೊಳ್ಳುವ. ಸೇ ನಿಮ್ಮ ಕಡೆ 2 ಇಕ್ವೇಷನ್ ಇದೆ. ಒಂದು ಯಾವುದು ನ್ಯೂಟನ್ಸ್ ಲಾಸ್ ಆಫ್ ಮೋಷನಲ್ಲಿ ಕಲ್ತಿದ್ದು, ದಟ್ ಈಸ್ ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ. ಸೊ ಇಲ್ಲಿ ನೋಡಿ ಈ ಎ ವ್ಯಾಲ್ಯೂನ ನಾವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತಂದರೆ ಏನು? ಇದು ಕಾನ್ಸ್ಟೆಂಟ್ ಆಕ್ಸಲರೇಷನ್ ಇಂದು ಯೂನಿಟ್ ಏನೋ ಈಕ್ವೇಷನ್ ಅಂತ ಹೇಳಿ. ಎ ಇಸ್ ಈಕ್ವಲ್ಸ್ ಟು 2 meter per second square 3 meter per second square ಅಂತ ಯೂಸ್ ಮಾಡ್ತಿರ್ತಾನೆ. ಅಂತಂದರೆ ಏನು? ಒಂದೇ ವ್ಯಾಲ್ಯೂನ ಕೊಡ್ತಿರೋದು ಅಂತ. ಅಂದರೆ ಥ್ರೂ ಔಟ್ ದಿ ಜರ್ನಿ ಆ ಆಕ್ಸಲರೇಷನ್ ಏನಿದೆ ಫಿಕ್ಸ್ ಇದೆ ಅಂತ ಹೇಳಿ. ಸೊ ಇಲ್ಲಿ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಇಂದು ಈಕ್ವೇಷನ್ ಇದು. ನಮ್ಮ ಕಡೆ ಇರೋದೇನು? ವೇರಿಯಬಲ್ ಆಕ್ಸಲರೇಷನ್. ಸೊ ವೇರಿಯಬಲ್ ಆಕ್ಸಲರೇಷನ್ ಅಥವಾ ನಾನ್ ಯೂನಿಫಾರ್ಮ್ ಮೋಷನಿಗೆ, ಪರ್ಟಿಕ್ಯುಲರ್ ನಾನ್ ಯೂನಿಫಾರ್ಮ್ ಮೋಷನಿಗೆ ಸಿಗುವಂಥದ್ದು. ನಾನ್ ಯೂನಿಫಾರ್ಮ್ ಮೋಷನಿಗೆ ಅಥವಾ ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡೋದು? ಸೇ ಫಾರ್ ಎಕ್ಸಾಂಪಲ್ ವಿ ಇಸ್ ಈಕ್ವಲ್ಸ್ ಟು 2t² + 1 ಅಂತ ಹೇಳಿ ಒಂದು ಈಕ್ವೇಷನ್ ಇದೆ ಅಂದ್ಕೊಳ್ಳಿ.
ಸೊ ಇಲ್ಲಿ ವೆಲಾಸಿಟಿನ ಇನ್ ಟರ್ಮ್ಸ್ ಆಫ್ ಟೈಮ್ ರೆಪ್ರೆಸೆಂಟ್ ಮಾಡ್ಯಾರ ಅಂತ ಹೇಳಿ. ಸೊ ಇಲ್ಲಿ ಆಕ್ಸಲರೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ಸಪೋಸ್ ಕ್ವಶನಲ್ಲಿ ಕೊಟ್ಟಾರ ಅನ್ಕೊಳ್ಳಿ, ಸಪೋಸ್ v is equals to 2t² plus 1, find instantaneous acceleration at t is equals to 3 seconds ಅಂತ ಹೇಳಿ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? instantaneous acceleration is equals to dv by dt. ಸೊ d by dt of v ಎಷ್ಟಿದೆ? 2t² plus 1. ಸೊ ಇಲ್ಲಿ ಡಿಫ್ರೆನ್ಷಿಯೇಟ್ ಯಾವ ಥರ ಮಾಡ್ತೀವಿ? ಬೈ ಪಾರ್ಟ್ಸ್. d by dt of 2t² plus d by dt of 1. ಸೊ ಇದೇನು ಒಂದು ಕಾನ್ಸ್ಟೆಂಟಿಗೆ ನಾವು ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ. ಸೊ ಇಟ್ ವಿಲ್ ಬಿ 0. ಏನು ಹೇಳಿದ್ದು ನಮ್ಮ ಕಡೆ? ಜಸ್ಟ್ d by dt of 2t². ಇದನ್ನು ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡೋದು? ಇಟ್ ಈಸ್ ಈಕ್ವಲ್ಸ್ ಟು 2 ಏನಿದೆ ಮಲ್ಟಿಪಲ್ ಇರೋದ್ರಿಂದ ನಾವು ಹೊರಗೆ ತೆಗೀರಿ. d by dt of t². ಇದು ಅಗೇನ್ x⁴n ಫಾರ್ಮುಲಾ ಇದೆ. ಸೊ ಇದು ಎಷ್ಟಾಗುತ್ತೆ ಹೇಳಿ? ಇಟ್ ವಿಲ್ ಬಿ ಈಕ್ವಲ್ ಟು 2 ಇಂಟು t² ಎಷ್ಟಾಗುತ್ತೆ? 2t, ದಟ್ ಈಸ್ 4t. ಎಷ್ಟು ಟೈಮಿಗೆ? ಅಟ್ ಟೈಮ್ 3 seconds, ದಟ್ ಈಸ್ 4 ಇಂಟು 3, ದಟ್ ಈಸ್ 12 ಮೀಟರ್ ಪರ್ ಸೆಕೆಂಡ್². ಈ ಥರ ಏನು ಮಾಡ್ತೀವಿ ನಾವು? ಇನ್ಸ್ಟಂಟೇನಿಯಸ್ ಆಕ್ಸಲರೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾಯ್ತಲ್ಲ? ಸೊ ನ್ಯೂಮರಿಕಲ್ಸ್ ಬಂದಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿ ನಿಮ್ಗೆ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಅಂತಂದರೆ ಏನು ಹೇಳಿ ತಿಳಿಸಿದ್ದು. ಸೊ ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.